ಕೆಜಿಗೆ ಎಷ್ಟು? 500 ಗ್ರಾಮು. 500 ಗ್ರಾಮ್ಗೆ ನಿಂಗೆ ಟೊಮೆಟೊ ಕೊಂಡು ಬೇಕಾಗಿರೋದು ಅದು ಎಷ್ಟು ಬೇಕೋ ಅಷ್ಟು ತಗೋ. ಒಳ್ಳೆ ಕೆಲಸ ಮಾಡಿದ್ರಿ ಮೇಡಮ್. ಈ ಸಿಟ್ ಬಸ್ ರಸ್ತೆಯಲ್ಲಿ ಹೋಗೋ ಬರೋ ಹುಡುಗಿನೆಲ್ಲ ಚೂಡಾಯಿಸಿದ ಕೈ ತಿರ್ಸಿ ಒಳ್ಳೆ ಕೆಲಸ ಮಾಡಿದ್ರಿ ನೀವು. ನಾನು 3 ದಿವಸದಿಂದ ನೋಡ್ತಿದ್ದೆ. ಹಿಂದೆ ಬರೋದು ರೇಗ್ಸೋದು, ಹಿಂದೆ ಬರೋದು ರೇಗ್ಸೋದು ಮಾಡ್ತಿದ್ದ. ನಾನು ಎಷ್ಟು ಅಂತ ಸಹಿಸ್ಕೊಳ್ಳಿ, ಅದಕ್ಕೆ ಅವ್ರ ಕೈ ತರ್ಸಿದ್ದೀನಿ. ಪೊಲೀಸ್ ಅವ್ರ ಕೈಯಲ್ಲಿ ಆಗದಿರೋ ಕೆಲಸನ ನೀವು ಮಾಡಿ ತೋರಿಸಿದೀರಾ. ಈ ವಿಷಯನ ಇಲ್ಲಿಗೆ ಬಿಡಲ್ಲ, TV 10 ಅವ್ರಿಗೆ ಹೇಳ್ತೀನಿ. ಮೇಡಮ್, ನನ್ನ ಹೆಸರು ಚಂಪಾ ಅಂತ. ಪಾಂಡುರಂಗ ಗಂಡುಗಳು ಇದಾರಲ್ಲ, ಎಡಗೈ ಬಲ್ಗೈ, ಅವ್ರ ಮನೆಯವರು. ಇನ್ನೂ ಆಗಿಲ್ಲ, ಆದ್ರೆ ಒಂಥರ ಹಾಗೆ. ಬನ್ನಿ ಮೇಡಮ್, ಪೊಲೀಸ್ನವ್ರಿಗೆ ಹೇಳಿ ನಿಮ್ಗೊಂದು ಸನ್ಮಾನ ಮಾಡಿಸ್ತೀನಿ. ಚಂಪಾ ಅವ್ರಿಗೆ, ಚಂಪಾ ಅವ್ರಿಗೆ. ಏನಮ್ಮ ಇದು, ಚಂಪಾ ಟಿವಿಲಿ ಬಂದ್ಬಿಟ್ಟಿದ್ದಾಳೆ. ಒಂದ್ ನಿಮಿಷ ಇಲ್ಲೇ ಅವ್ರು ಏನ್ ಹೇಳ್ತಾಳೆ ಕೇಳೋಣ. ಚಂಪಾ ಅವರು ಬೀದಿ ಕಾಮಣನಾದ ಸಿದ್ ಬಸವನಿಗೆ ಸರಿಯಾದ ಪಾಠನೆ ಕಲಿಸಿದ್ದಾರೆ. ಅವನ್ ಕೈಯನ್ನ ತಿಚ್ಚಿ ಯಾವ ಹುಡುಗಿರ್ ತಂಟೆಗೂ ಹೋಗ್ಬಾರ್ದು ಹಾಗೆ ಮಾಡಿದ್ದಾರೆ. ಪೊಲೀಸ್ ಇಲಾಖೆಯವರು ಇವ್ರು ಸನ್ಮಾನ ಮಾಡಿ ಮೆಚ್ಚುಗೆನ ವ್ಯಕ್ತಪಡಿಸಿದ್ದಾರೆ. ಎಲ್ಲಾ ಮಹಿಳೆಯರು ಒನಕೆ ಓಬವ್ವ ಆಗ್ಬೇಕು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗ್ಬೇಕು, ಅನ್ಯಾಯ ಕಂಡಾಗ ಸಿಡಿದೇಳ್ಬೇಕು ಅಂತ ಪೊಲೀಸರು ಈ ಮೂಲಕ ವ್ಯಕ್ತಪಡಿಸಿದ್ದಾರೆ. ಚಂಪಾ ಅವ್ರಿಗೆ, ಚಂಪಾ ಅವ್ರಿಗೆ, ಚಂಪಾ ಅವ್ರಿಗೆ, ಚಂಪಾ ಅವ್ರಿಗೆ. ಅಂತೂ ನಮ್ಮ ಚಂಪ ಸಾಹಸ ಅಂತ ನಿರೂಪಿಸ್ಬಿಟ್ಟು. ಇಷ್ಟೊಂದು ಧೈರ್ಯ ಸಾಹಸ ಅವಳಿಗೆ ಎಲ್ಲಿಂದ ಬಂತಮ್ಮ? ಅವಳಿಗೆ ಟ್ರೈನಿಂಗ್ ಕೊಟ್ಟಿದ್ದೆ ನಾನು ಕಣೆ. ಟ್ರೈನಿಂಗ್ ಕೊಟ್ಟೆ? ನಾನು ಟಿವಿಲಿ WWF ಫೈಟಿಂಗ್ ನೋಡ್ತಾ ಇದ್ನ. ಆಗ ಚಂಪ ಹೀಗೆ ಬಂದು ಕುತ್ಕೋತಾ ಇತ್ತು. ನಾನು ಆ ಫೈಟಿಂಗ್ ನೋಡ್ತಾ ನೋಡ್ತಾ ಉತ್ತೇಜನಗೊಂಡು ಫಳೀರ್ ಫಳೀರ್ ಅಂತ ಎರಡು ಬಿಡ್ತಿದ್ದೆ. ಏಟದಿಂದ ಚಂಪನಿಗೆ ಧೈರ್ಯ ಬಂದು ಸಾಹಸಿ ಆಗ್ಬಿಟ್ಟು. ಇನ್ಮೇಲೆ ನಾವು ಟಿವಿ ನೋಡ್ತಾ ಇರ್ಬೇಕಾದ್ರೆ ನೀನು ಬಂದು ಕೂತ್ಕೋ, ನಿನಗೂ ಎರಡು ಬಿಡ್ತೀನಿ, ನಿನಗೂ ಧೈರ್ಯ ಬಂದು ಸಾಹಸಿ ಆಗ್ತೀಯ. ಅಂತ ನನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ನನಗೆ ಸನ್ಮಾನ ಮಾಡಿಸ್ಬಿಡ್ರಿ. ತುಂಬಾ ಥ್ಯಾಂಕ್ಸ್. ನಿಮ್ಮಂತ ಮಹಿಳೆಯರು ತುಳಿಬಿಟ್ರೆ ಯಾರೇನು ಮಾಡಕ್ಕಾಗಲ್ಲ ಅಂತೀನಿ. ಇಲ್ಲಿವರೆಗೂ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ಎಲ್ರು ಹೋಗಿ ಬನ್ನಿ. ಓಹೋ, ಏನು ಚಂಪಮ್ಮನವರು ಮಾರ್ಕೆಟ್ ಅವರೆಲ್ಲ ಸೇರ್ಕೊಂಡು ಅತಿ ಹೆಚ್ಚು ಚೌಕಾಸಿ ಮಾಡೋ ಗಿರಾಕಿ ಅಂತ ಬಿರುದು ಬಾವಲಿ ಕೊಟ್ಟು ಸನ್ಮಾನ ಮಾಡಿ ಕಳಿಸಿರೋ ಹಾಗಿದೆ. ನಾನು ಎಂತ ಸಾಹಸ ಮಾಡಿದ್ದೀನಿ ಅಂತ ಕೇಳಿದ್ರೆ ನೀವಿಬ್ರು ಎದೆ ಆಡ್ಕೊಂಡು ಸತ್ತು ಹೋಗ್ತೀರಾ. ಮತ್ ಪಕ್ಕದಲ್ಲಿರ್ಲಿ, ಅದೆಂಥ ಗನಗಾರಿ ಕೆಲಸ ಮಾಡಿದ್ಯಾ ಅಂತ ಫಸ್ಟ್ ಹೇಳು. ನಾನು ಮಾರ್ಕೆಟ್ ಇಂದ ಬರ್ಬೇಕಾದ್ರೆ ಸಿದ್ ಬಸವ ಅನ್ನೋ ರೌಡಿ ನನ್ನ ಹಿಂದೆನೆ ಬರ್ತಿದ್ದ. ಅದಕ್ಕೆ ನಾನು ನನ್ನ ಕೈ ತಿರ್ಚಿದ್ದೀನಿ. ಅಂತವರೆಲ್ಲ ನನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಸನ್ಮಾನ ಮಾಡಿಸಿ ಕಳಿಸಿದ್ದಾರೆ. ಇದನ್ನ ನಾವು ನಂಬೇಕಾ? ಅದು ಹೆಂಗೆ ಕೈ ತಿರ್ಚಿದೆ ಹೇಳು? ಅವ್ನ ಕೈನ ಹಿಂಗೆ ಇಟ್ಕೊಂಡೆ, ಹಿಂಗಂದೆ, ಅವನು ಲಬ್ ಲಬ್ ಲಬ ಅಂತ ಪಡ್ಕೊಂಡೆ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ನಮ್ಗೆ ಅರ್ಥ ಆಗಲ್ಲ. ಪ್ರಾಕ್ಟಿಕಲ್ ಆಗಿ ಮಾಡಿ ತೋರ್ಸು. ಹೌದಾ? ಒಂದ್ ನಿಮಿಷ. ಈಗ ಇದನ್ನ ಅವನ ಕೈ ತಿಳ್ಕೊಳ್ಳಿ. ಅವನ ಕೈ ಹಿಂಗೆ ಇಟ್ಕೊಂಡೆ, ಹಿಂಗೆ ತಿರುಗಿಸ್ದೆ, ಅವನ ಹಿಂಗೆ ಕಿರ್ಚ್ಕೊಂಡ. ಜಾಜೂರೆ, ಚಂಪನ್ ಧೈರ್ಯ ಸಾಹಸ ನೋಡಿ ನನಗಂತೂ ತುಂಬಾ ಆಶ್ಚರ್ಯ ಆಯ್ತು ರೀ. ನಿನ್ನೆ ಟಿವಿ ತುಂಬಾ ಅವಳದೇ ವಿಷಯ. ಸಂಜೆ 6 ಗಂಟೆಗೂ ಅವಳದೇ ನ್ಯೂಸು, ರಾತ್ರಿ 11 ಗಂಟೆಗೂ ಅವಳದೇ ನ್ಯೂಸು. ನನ್ ಮುಂದೆ ನನ್ನ ಎನಿಮೇನ ಹೋಗಬೇಡಿ. ಅವಳಿಗೇನ್ ಮಹಾಶಕ್ತಿ ಇರೋದು? ಅವ್ನ್ಯಾರೋ ಆರ್ಡಿನರಿ ರೌಡಿ ಇರ್ಬೇಕು, ಅದಕ್ಕೆ ಅವಳು ಅವ್ನ ಕೈನ ತೀರ್ಚಿದಾಳೆ. ಆದ್ರೂ ಒಂಟಿ ಹೆಣ್ಣು ರೌಡಿನ ಅಟ್ಯಾಕ್ ಮಾಡೋದು ಅಂದ್ರೆ ಸುಮ್ನೇನೇನ್ರಿ? ರೀ, ಆ ಜಾಗದಲ್ಲಿ ನಾನು ಇದ್ದಿದ್ರು ನಾನು ಹಾಗೆ ಮಾಡ್ತಾ ಇದ್ದೆ. ನಮಸ್ಕಾರ ಪದ್ಮಜಾರ್ಗೆ, ಚೆನ್ನಾಗಿದ್ದೀರಾ? ಅಬ್ಬಬ್ಬಬ್ಬ, ನೋಡ್ರಿ, ಅವ್ರ ಪೋಸ್ ನೋಡ್ತಾ ಇದ್ರೇನೆ ಭಯ ಆಗುತ್ತೆ. ನೋಡಕ್ಕೆ ಅವರು ಗಣೇಶನ್ ತರ ಇದ್ರೆ ಅವ್ರ ಮುಂದೆ ಕೂತ್ರೆ ಈ ತರ ಇದ್ದೀರ ನೀವು. ಪದ್ಮಜವ್ರೆ, ನನ್ಗೆ ಯಾಕೆ ಇಷ್ಟು ಇನ್ಸಲ್ಟ್ ಮಾಡ್ತಾ ಇದ್ದೀರಾ? ಅದಕ್ಕೆ ನನಗೆ ಬಂದಿರೋದು. ನಾನು ಅವ್ರಿಗೆ ಕಂಗ್ರಾಟ್ಸ್ ಹೇಳಿ ಈ ಬೊಕ್ಕೆ ಕೊಡೋಣ ಅಂತ ಬಂದೆ. ತಗೊಳ್ಳಿ ಚಂಪಾ. ಥ್ಯಾಂಕ್ ಯು. ನೀವು ಬೊಕ್ಕೆ ತರ್ತೀರಾ ಅಂತ ಮೊದಲೇ ಗೊತ್ತಿದ್ರೆ ಕೆನೆ ಹಾಕಿ ಕಾಫಿ ಮಾಡ್ಕೊಡ್ತಾ ಇದ್ದೆ. ಇಲ್ಲಿ ನೀವ್ ಯಾಕೆ ನಮ್ಮ ಮಹಿಳಾ ಸಂಘಕ್ಕೆ ಒಂದ್ಸತಿ ಬರಬಾರ್ದು? ಟಾಕಿಂಗ್ ನಾನ್ಸೆನ್ಸ್. ಜಾಜಿ ಅವರೇ, ನೀವು ಸುಮ್ಮನೆ ಇರಿ. ಚಂಪಾ ನಮ್ಮ ಮಹಿಳಾ ಸಂಘಕ್ಕೆ ಬಂದು ಅಲ್ಲಿರೋ ಮಹಿಳೆಯರಿಗೆಲ್ಲ ಟ್ರೈನಿಂಗ್ ಕೊಟ್ರೆ ಅವ್ರಿಗೂ ಸ್ವಲ್ಪ ಧೈರ್ಯ ಬರುತ್ತಲ್ವಾ? ಅಷ್ಟೇ ತಾನೇ. ನಮ್ಮ ಯಜಮಾನ್ರು ಒಂದ್ ಮಾತು ಕೇಳ್ತೀನಿ, ಅವ್ರು ಹೋಗಿ ಬಂದ್ರೆ ಬರ್ತೀನಿ ಬಿಡಿ. ಅವರು ನನ್ನ ಯಜಮಾನ್ರು. ಇಟ್ಕೊಳ್ರಿ, ನಾನೆಲ್ಲಿ ಬೇಡ ಅಂದೆ. ನಾನು ಅವ್ರನ್ನ ಕಟ್ಕೊಂಡಿದ್ದೀನಿ. ಜಾಸ್ತಿ ಮಾತಾಡಿದ್ರೆ ಕೈ ತಿರುಚ್ಬಿಡ್ತೀನಿ. ರಾಜಿಯವರೇ, ನಮಸ್ಕಾರ. ಯಾಕೆ, ಏನಾಯ್ತು? ಯಾಕೆ ನೀವಿಬ್ರು ಸಯಾಮಿ ತರ ಆಡ್ತಾ ಇದ್ದೀರಾ? ನನ್ನ ಬಲ್ಗೈ ಸ್ಟ್ರಾಂಗ್ ಆಗಿ ಟ್ವಿಸ್ಟ್ ಆಗಿದೆ. ನನ್ನ ಎಡಗೈಯೂ ಅಷ್ಟೇ ಸ್ಟ್ರಾಂಗ್ ಆಗಿ ಟ್ವಿಸ್ಟ್ ಆಗಿದೆ. ಯಾಕೆ ಕೈಗಳನ್ನ ಟ್ವಿಸ್ಟ್ ಮಾಡಿದ್ದು? ಚಂಪಾ, ಚಂಪಾ, ಯಾಕೆ ಹಾಗೆ ಮಾಡಿದೆ? ಅವ್ರಿಬ್ರು ನನ್ನ ರೌಡಿ ಕೈನ ಹೇಗ್ ತಿರ್ಸ್ದೆ ಅಂತ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರ್ಸು ಅಂದ್ರು. ತೋರಿಸ್ದೆ, ಕೈ ಸೆಟ್ಕೊಂಡಿದೆ. ಚಂಪ, ತಿರ್ಚೋದೆಲ್ಲ ತಿರ್ಚ್ಬಿಟ್ಟೆ. ಇದು ಯಾವಾಗ ಸರಿ ಹೋಗುತ್ತೆ? ಇನ್ನೊಂದ್ ಕೈ ಚೆನ್ನಾಗಿದೆ ತಾನೆ, ಆ ಕೈನ ಒಳ್ಳೆ ಕೆಲ್ಸಕ್ಕೆ ಉಪಯೋಗಿಸ್ಕೊಳ್ಳಿ. ಸೆಟ್ಕೊಂಡ್ರ ಕೈ ಬಿಟ್ಕೊಳತ್ತೆ.
ಹಲೋ ಜಾರ್ಜ್ ಜಂಬಲಿನಿ ಸ್ಪೀಕಿಂಗ್. ಆ ಕಡೆಯಿಂದ ಯಾರು? ಕೈ ತಿರ್ಸ್ದವ್ರ? ಸಾರಿ, ಅದು ನಾನಲ್ಲ, ನಮ್ಮನೆ ಕೆಲಸದವಳು ಚಂಪಾ ಅಂತ. ಇಲ್ಲೇ ಇದ್ಲು, ಎಲ್ಲಿ ಹೋದ್ಲೋ ಗೊತ್ತಿಲ್ಲ. ನೀವು ಆಮೇಲೆ ಫೋನ್ ಮಾಡಿ. ಹಲೋ ಜಾರ್ಜ್ ಜಂಬಲಿನಿ ಸ್ಪೀಕಿಂಗ್. ಅದಕ್ಕೆ ಚಂಪಾ ಅಂದ್ರೆ ಸಾಕು, ಯಾಕೆ ಉರ್ದು ಬೀಳ್ತೀರಾ? ಮತ್ತಿನೇನೆ ಇವಳು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ಲಂತೆ, ಯಾವನೋ ರೌಡಿ ಬಂದು ಇವಳನ್ನ ರೇಗ್ಸಿದ್ಲಂತೆ. ಅದಕ್ಕೆ ಇವಳು ಆ ರೌಡಿ ಕೈ ಹಿಡಿದು ಕಿರ್ಚಿದ್ಲಂತೆ. ಹೇಳ್ಕೊಂಡಿದ್ದೆ ಫೋನ್ ಮೇಲೆ ಫೋನ್ ಬರ್ತಾನೆ ಇದೆ. ಅಟೆಂಡ್ ಮಾಡಿ ಸಾಕ. ಏನೇ ಆದ್ರೂ ಅವಳು ಮಾಡಿದ ಸಾಹಸ ತಾನೆ. ಅವಳ ಬಗ್ಗೆ ಕೊಚ್ಕೊಂಡಿದ್ ಸಾಕು, ಎಲ್ಲ ಹಾಳಾಗಿ ಹೋಗಿದ್ದಾಳೆ. ಆಗ್ಲೇ ಅವಳು ನಮ್ಮ ಅಣ್ಣನ ಹತ್ರ ಮಾತಾಡ್ತಿದ್ದು, ಆಮೇಲೆ ನಮ್ಮ ಅಣ್ಣ ಅವಳ ಕೈ ಹಿಡ್ಕೊಂಡು ಕರ್ಕೊಂಡೋದ. ನನ್ನ ಹಬ್ಬಿ ಅವಳ ಕೈ ಹಿಡಿದು ಎಲ್ಲಿಗೆ? ಹೇಳಿದ್ರೆ ನೀವು ಬೇಜಾರು ಮಾಡ್ಕೋತೀರಾ ಅನ್ಸುತ್ತೆ. ಹೇಳದೆ ಇದ್ರು ನನಗೆ ಬೇಜಾರಾಗುತ್ತೆ. ಹೇಳು. ಅದು ಚಂಪಾ ಮಾಡಿದ ಸಾಹಸಕ್ಕೆ ರಾಜೇಶ್ವರಿ ಅವರು ಅವಳಿಗೆ ಸನ್ಮಾನ ಮಾಡ್ತಾರಂತೆ. ಅದಕ್ಕೆ ನಮ್ಮಣ್ಣ ರಾಜೇಶ್ವರಿ ಮನೆಗೆ ಚಂಪನ್ ಕರ್ಕೊಂಡೋದ. ಗೊತ್ತಿಲ್ಲ, ಯಾರ್ದು ಮನೆಗೆ ಹೋಗಿ ಯಾಕೆ ಸನ್ಮಾನ ಮಾಡ್ಕೋಬೇಕು? ಅವಳು ಮಾಡಿದ ಸಾಹಸಕ್ಕೆ ಸನ್ಮಾನ ಮಾಡ್ತಾರೆ. ನಿಮ್ಗೆ ಯಾಕೆ ಕೊಟ್ಟೇವ್ರಿ? ಅಲ್ಲ, ಸನ್ಮಾನ ಮಾಡಿಸ್ಕೊಂಡ್ರೆ ಏನ್ ತಪ್ಪು? ಆ ನನ್ನ ಚಂಪಾ ಎಂಥ ಸಾಹಸ ಮಾಡಿ ಬಂದಿದ್ದಾಳೆ. ವಿಷಯ ಪೇಪರ್ನಲ್ಲಿ ಬಂದಿದೆ, ಟಿವಿ ಬಂದಿದೆ, ಪೊಲೀಸ್ ಸ್ಟೇಷನ್ ನಲ್ಲೂ ಸನ್ಮಾನ ಮಾಡಿದ್ದಾರೆ. ಅಂಥದ್ರಲ್ಲಿ ರಾಜೇಶ್ವರಿ ಸನ್ಮಾನ ಮಾಡಿದ್ರೆ ಏನ್ ತಪ್ಪು? ಸನ್ಮಾನ ಮಾಡ್ಕೊಳಕ್ ಹೋಗ್ಲಿ, ಯಾರು ಬೇಡ ಅಂದ್ರು. ಆದ್ರೆ ನನ್ನ ಹಬ್ಬಿನ ಯಾಕೆ ಕರ್ಕೊಂಡು ಹೋಗ್ಬೇಕು? ಅದಕ್ಕೆ ರಾಜೇಶ್ವರಿ ಮನೆ ತೋಟಕ್ಕೆ ಒಬ್ರು ಗೈಡ್ ಅಂತ ಬೇಡ್ವಾ? ಅಲ್ಲೂ ಹೀಗೆಲ್ಲ ಟಾಕ್ ಮಾಡ್ತಾ ಇದ್ರೆ ನಾನು ನಿನಗೆ ಏನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಅಮ್ಮ, ಚಂಪಾ ಮಾಡಿದ ಸಾಹಸಕ್ಕೆ ನಮ್ಮ ಅಕ್ಕಿ ತಲೆ ಕೆಟ್ಟೋಗಿದೆ. ನನ್ನ ಕಾಲು ಬಿಡುವಾಗಿದೆ, ನಮಸ್ಕಾರ ಮಾಡು, ಆಶೀರ್ವಾದ ಮಾಡ್ತೀನಿ. ಸಾರಿ ಅತ್ತೆ, ನಂಗೆ ನಮಸ್ಕಾರ ಎಲ್ಲ ಮಾಡಕ್ಕಾಗಲ್ಲ. ನಿಮ್ಮ ಮಗನ ಮೇಲೆ ಕಂಪ್ಲೇಂಟ್ ಹೇಳ್ಬೇಕು. ಏನಮ್ಮ ಕಂಪ್ಲೇಂಟು? ಅಲ್ಲ ಅತ್ತೆ, ಆ ರಾಜೇಶ್ವರಿ ನನ್ನ ಎನಿಮಿ. ಅವಳ ಮನೆಗೆ ಯಾಕೆ ಹೋಗ್ಬೇಕು ಇವರು? ಆ ದಿನ ಇದೆಯಲ್ಲಮ್ಮ, ವೈಲಿಯ ವೈಲಿ ನಮ್ಮ ಮಿತ್ರ ಅಂತ. ನನಗೆ ಅರ್ಥ ಆಗ್ಲಿಲ್ಲ. ಶತ್ರುವಿನ ಶತ್ರು ನಮ್ಮ ಮಿತ್ರ ಅಂತ. ಅರ್ಥ ಆಗ್ಲಿಲ್ಲ. ಎನಿಮಿಯ ಎನಿಮಿ ನಮ್ಮ ಫ್ರೆಂಡು ಅಂತ. ಲೇ ಚಂಪಾ ಚಂಬಲೆ, ನಿನ್ನ ದಸೆಯಿಂದಾಗಿ ಆ ರಾಜೇಶ್ವರಿ ಮುಖದರ್ಶನ ಸಿಕ್ತಲ್ಲ, ನಿನಗೆ ತುಂಬಾನೇ ಥ್ಯಾಂಕ್ಸ್ ಕಣೆ. ಅಯ್ಯೋ ನನ್ನ ಮಗನೇ, ಸನ್ಮಾನ ಸಮಾರಂಭ ಚೆನ್ನಾಗಿತ್ತೇನೋ? ಹಾಗೆಲ್ಲ ಬಾಯಿ ಮಾತಲ್ಲಿ ವರ್ಣಿಸಕ್ ಆಗಲ್ಲ ಮಾತೃಶ್ರೀ ರಂಗಮ್ಮನವ್ರೆ. ಈ ಮಹಿಳಾ ಮಣಿಗಳೆಲ್ಲ ಸೇರ್ಕೊಂಡು ಒಂದ್ ಕಡೆ ಇವರಿಗೆ ಸನ್ಮಾನ ಕಾರ್ಯಕ್ರಮ ಅಂತ ಏರ್ಪಡಿಸಿದ್ರು. ಆ ರಾಜೇಶ್ವರಿ ನನ್ನನ್ನ ಕೈ ಹಿಡ್ಕೊಂಡು ಕರ್ಕೊಂಡೋಗಿ ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿ, ನಾನು ಬೇಡ ಅಂದ್ರು ಅವಳು ತಿನ್ಸಿದ್ದೆ, ನಾನು ತಿಂದಿದ್ದು ತಿಂದಿದ್ದು. ಅವಳು ಅದೇನ್ ತಿನ್ಸಿದ್ಲು, ಅದು ಏನ್ ಬಿಟ್ಲು ಭಗವಂತನೇ ಗೊತ್ತಪ್ಪ. ನಾನ್ ಮಾತ್ರ ಅವಳ ಮುಖ ನೋಡ್ಕೊಂಡು ಆರಾಮಾಗಿ ತಿಂತಾನೆ ಇದ್ದೆ. ಇನ್ನೇನು ಊಟ ಮುಗಿಸಿ ಡೈನಿಂಗ್ ಟೇಬಲ್ ಇಂದ ಹೇಳ್ಬೇಕು ಅಂತ ಹೇಳ್ತಾ ಇದ್ದೆ, ಒಟ್ಟಕ್ಕೆ ಕಟ್ಟೆ ಬೆಲ್ಟ್ ಪಟ್ಟಕ್ಕೆ ಕೈ ಬಂದ್ಬಿಡದ. ಅಯ್ಯೋ ನನ್ನ ಬಂಗಾರ, ಇಷ್ಟು ದಿನಕ್ಕೆ ಇವತ್ತಾದ್ರೂ ಹೊಟ್ಟೆ ತುಂಬಾ ಊಟ ಮಾಡಿದೆಲ್ಲ, ಅಷ್ಟೇ ಸಾಕು. ಮತ್ತೆ ಅವ್ರು ಹೇಳೋದಕ್ಕೆ ಒಗ್ಗರಣೆ ಹಾಕಿದ್ ಸಾಕು. ಲೇ ಚಂಪಾ, ಸನ್ಮಾನ ಮಾಡಿಸ್ಕೊಂಡಾದ್ಮೇಲೆ ಈ ದರಿದ್ರನ್ನ ಅಲ್ಲೇ ಬಿಸಾಡ್ ಬರ್ಬೇಕು ತಾನೆ. ಚಲಿದ್ಯಲ್ಲ, ನೀನ್ ಕ್ಷೇಮದಲ್ವಾ? ಏನ್ ಆಡೋ ಮಾತು ಒಂದು ಅರ್ಥ ಬಿಡ್ಬೇಡ್ರಿ. ಅವ್ರೇನೋ ಪ್ರೀತಿಯಿಂದ ಸನ್ಮಾನ ಮಾಡಿದ್ದಾರೆ. ಅಲ್ಲ, ಪ್ರೀತಿ ಬಗ್ಗೆ ತಮಗೆಲ್ಲ ಗೊತ್ತಾಗ್ಬೇಕು ಹೇಳಿ. ಕಣ್ಣಿದಾವಲ್ಲ, ಆ ಕಣ್ಣನ್ನು ಬಿಟ್ಬಿಟ್ಟು ನೋಡ್ರಿ. ಹೂ ಕೊಟ್ಟಿದ್ದಾರೆ, ಹಾರ ಕೊಟ್ಟಿದ್ದಾರೆ, ಶಾಲ್ ಕೊಟ್ಟಿದ್ದಾರೆ, ಇನ್ನೂ ಹಣ್ಣು ಹಂಪಲು ಕೊಟ್ಟಿದ್ರು. ಪಾಪ ಬೀದಿನಲ್ಲಿ ಯಾವ ಮಕ್ಕಳು ಅಳ್ತಾ ಇದ್ವು, ತಿನ್ಕೊಳ್ಳಿ ಅಂತ ನಾನೇ ಕೊಡ್ತಿದ್ದೆ. ಸಾಲದಕ್ಕೆ ನೋಡಿ ಇಲ್ಲಿ ಸೀರೆ ಬರೆ ಕೊಟ್ಟಿದ್ದೆ. ಒಂದು ಕೆಲಸ ಮಾಡಿ, ಹೇಗೂ ನೀನು ಸೀರೆ ಉಟ್ಕೊಳ್ಳಲ್ಲ ಅಲ್ವಾ, ನಿಮ್ಮ ಅಕ್ಕನಿಗೆ ಕೊಟ್ಬಿಡೆ. ನನ್ನ ಎನಿಮಿ ಕೊಟ್ಟಿರೋ ಸೀರೆನ ನಾನು ಉಟ್ಕೋಬೇಕಾ? ಬೇಡ ಬಿಡ್ರಿ ಚಂಪಾ ಚಂಬಲೆ, ಇದನ್ನ ನಾನೇ ಕಟ್ ಮಾಡ್ಕೊಂಡು ಒಂದ್ 4-5 ಲುಂಗಿ ಮಾಡ್ಕೊಂಡ್ಬಿಡ್ತೀನಿ. ಅಯ್ಯೋ ಸಾಕು, ಸುಮ್ಮನಿರಮ್ಮ. ಅಲ್ಲ ಕಣಿ ಚಂಪಾ, ನೀನು ಸನ್ಮಾನ ಮಾಡಿಸ್ಕೊಂಡ್ಮೇಲೆ ಏನು ಮಾತಾಡ್ಲಿಲ್ವಾ? ನಾನು ಆಡಿದ್ ಒಂದೊಂದ್ ಮಾತುಗಳಿಗೂ ಪ್ರತಿಯೊಬ್ರು ಚಪ್ಪಾಳಿ ತಟ್ಟಿದ್ದೆ. ಓದಿದ ಯಜಮಾನ್ರು ಓಡ್ ಬಂದ ತಗೊಂಡ್ಬಿಡದ. ಈ ವಿಷಯನ ಮನೆಯಲ್ಲಿ ಹೇಳ್ಬೇಡ ಅಂತ ನಾನು ನಿನ್ಗೆ ಅಲ್ಲೇ ಹೇಳಿದ್ದೆ ತಾನೆ. ಅದು ಖುಷಿ ತಡ್ಕೊಳಕ್ಕಾಗ್ದೆ ಹಾಗೆ ಹೇಳ್ಬಿಟ್ಟೆ. ಸುಮ್ಮನೆ ಮಾತೃಶ್ರೀ ರಂಗಮ್ಮನವ್ರೆ, ಹೇಳಿ ನಿಂಬೆಣ್ಣು ಅಲ್ಲಿಂದ ನಿಂತ್ಕೊಂಡ್ಬಿಟ್ಟೆ. ಚಂಪಾ ಚಂಬೆಲಿಂದ ಅಡುಗೆ ಮನೆ ಕರ್ಕೊಂಡೋಗಿ ನಿವಾಳಿಸ್ಬಿಟ್ಟು ಆ ನಿಂಬೆಣ್ಣ ಮತ್ತೆ ನೀವೇ ಎತ್ಕೊಂಡೋಗಿ ಈ 3 ದಾರಿ ಎಲ್ಲಿ ಸಿಕ್ಕತ್ತೋ ಅಲ್ಲಿ ಹಾಕ್ಬಿಟ್ಟು ಎಡಗಾಲಲ್ಲಿ ಹಚ್ಚಕ್ಕಂತ ತುಳಿದ್ಬಿಟ್ಟು ತಿರುಗಿ ನೋಡಿದ್ರೆ ಮನೆ ಕಡೆ ಬರ್ತಾ ಇದೆ. ಈ ಕೆಟ್ಟ ದೃಷ್ಟಿಗಳೆಲ್ಲ ಹಂಗಂಗ ಶಮನ ಆಗ್ಬಿಡ್ಲಿ. ಮತ್ತಪ್ಪ ಬಾತ್ರೂಮ್ ಅಲ್ಲಿ ನೀರು ಏನಾದ್ರೂ ಉಳ್ಕೊಳ್ಳೋ ಇಲ್ವೋ? ಹಲೋ, ಜಾರ್ಜ್ ಜಂಬಲಿನಿ ಸ್ಪೀಕಿಂಗ್. ಹಲೋ ಮೇಡಮ್, ನಾವು ಟಿವಿ 10 ಇಂದ ಮಾತಾಡ್ತಿರೋದು. ನಿಮ್ಮ ಮನೇಲಿ ಚಂಪಾ ಅಂತಿದಾರಲ್ಲ? ಈ ಮನೆಯಲ್ಲಿ ಚಂಪಾ ಅನ್ನೋರು ಯಾರು ಇಲ್ಲ. ಬಾಯ್.
ಇದು ಪಾಂಡುರಂಗ ಗಂಡುಗಲಿ ಅವ್ರ ಮನೆನಾ? ಅದೇ ಗಲಿ ಗಲಿ ಮನೆನೆ. ಇಟ್ಸ್ ನಾಟ್ ಗಲಿಗಲಿ ಕಂಡ್ರಿ ಗಂಡು ಗಲಿ. ಅಭಿ ಜಸ್ಟ್ ಕೀಪ್ ಹೇಳಿ ಏನಾಗ್ಬೇಕಾಗಿತ್ತು? ಅದೇ ಚಂಪಾ ಅಂತ ಒಂದ್ ದೊಡ್ಡ ರೌಡಿನ ಅಟ್ಯಾಕ್ ಮಾಡಿದ್ರಲ್ಲ, ಆ ಹುಡುಗಿ ಬೇಕಾಗಿತ್ತು. ರಾಂಗ್ ನಂಬರ್. ಹಲೋ, ನಾವು ಪಾಂಡ್ರಂಗ ಗಡ್ಗಲಿ, ಎಡಗೈ ಎತ್ತಿದ್ರು ಬೀರ ಕೆಸರಿ, ಬಲಗೈ ಎತ್ತಿದ್ರು ಬೀರ ಮದಕರಿ. ಆ ಕಡೆಯಿಂದ ಯಾರನೇ? ಹಲೋ ಸರ್, ನಾನ್ ಟಿವಿ 10 ಇಂದ ಮಾತಾಡ್ತಾ ಇರೋದು. ಅದೇ ಚಂಪಾ ಅನ್ನೋ ಹುಡುಗಿನ ಇಂಟರ್ವ್ಯೂ ಮಾಡ್ಬೇಕಾಗಿತ್ತು. ಅವಳ ಕರಿತೀನಿ ರೀ. ಹಲೋ, ಜಾಜಿ ಜಂಬಲ್ದಿನಿ ಸ್ಪೀಕಿಂಗ್. ಆಕ್ಚುಲಿ ಚಂಪಾ ನಮ್ಮ ಮನೇಲಿ ಇಲ್ಲ, ಹಳ್ಳಿಗೆ ಹೋಗಿದ್ದಾಳೆ ಸನ್ಮಾನ ಮಾಡ್ಕೊಳ್ಳೋದಕ್ಕೆ ಅಂತ. ಅವಳು ನಾಳೆ ಬರ್ತಾಳೋ ಅಥವಾ ಇನ್ನು 6 ತಿಂಗಳು ಬಿಟ್ಕೊಂಡು ಬರ್ತಾಳೋ ಗೊತ್ತಿಲ್ಲ. ಅವ್ಳು ಬಂದಾಗ ನೀವು ಕಾಲ್ ಮಾಡಿ. ಓಕೆ, ಯಾಕೆ ಅಂತ ಹೊಸ ಹೊಸ ಸುಳ್ಳು ಹೇಳ್ಬಿಟ್ರಿ? ಅಭಿ, ವಾಟ್ಸ್ ಯುವರ್ ಪ್ರಾಬ್ಲಮ್? ಇದು ಲೇಡೀಸ್ ವಿಚಾರ, ಇದ್ರಲ್ಲಿ ನೀವು ಇಂಟರ್ಫಿಯರ್ ಆಗ್ಬೇಡಿ, ಸೈಲೆಂಟ್ ಆಗಿ ತೆಪ್ಪಗಿದ್ಬಿಡಿ. ಬಿಟ್ಲ ಕೈ ಎಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ಯೋ. ನನಗೆ ಸ್ವಲ್ಪ ಪರವಾಗಿಲ್ಲ ನೋಡ, ಬೇರೆ ಎತ್ಬೋದು. ಏನೋ ಸಾಧ್ಯ ಆಯ್ತು. ಪಾಪ ಪಲ್ಲು ನನ್ನ ರಾತ್ರಿ ಪೂರ ಆಯಿಂಟ್ಮೆಂಟ್ ಹಚ್ಚಿದ್ದು ಕಣ. ಓ ಬೇರೆ ವಿದ್ಯೆ, ನಿನಗೆ ಆಯಿಂಟ್ಮೆಂಟ್ ಹಚ್ಚೋದಕ್ಕೆ ಅಂತ ಒಂದು ಹೆಂಡತಿ ಇರೋದು ಕಣ. ಯಾರು ಇಲ್ಲವಲ್ಲ. ಚಂಪನ್ ಕೇಳಿದ್ರೆ ಹಚ್ಚಿರೋಳ. ಗೊತ್ತು ಬಿಟ್ಲಾ? ಯಾಕೆ ಇಷ್ಟೊಂದು ಕಿರ್ಚ್ಕೊತಾ ಇದ್ದೀರಾ? ಜಾಜಿ ಅವ್ರೆ, ನಮ್ಮ ಎರಡೂ ಕೈಗಳು ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ವು. ಈಗ ಈ ಕೈ ಸೆಟ್ಕೊಂಡ್ಬಿಟ್ಟು ಈ ಕೈಗೆ ಯಾರು ಜೊತೆ ಇಲ್ದಿರ ಹೇಗೆ ತೊಡ್ಕೊಂಡಿದೆ ನೋಡಿ. ಮತ್ತು ಗ್ರಾಜುಲಿ ಎಲ್ಲ ಕಡಿಮೆ ಆಗುತ್ತೆ. ಡಾಕ್ಟರ್ ಏನ್ ಹೇಳಿದ್ರು? ಫ್ರಾಕ್ಚರ್ ಆಗಿಲ್ಲ, ಬರೀ ಟ್ವಿಸ್ಟ್ ಆಗಿದೆ. ಒಂದ್ 3 ರಿಂದ 4 ದಿವಸ ಸರಿ ಹೋಗುತ್ತೆ ಅಂತ ಅಂದ್ರು. ಆದ್ರೆ ನಮ್ಗೆ ಈ ನೋವು ತಡ್ಕೊಳಕ್ ಆಗ್ತಾ ಇಲ್ಲ. ನೀವೇ ಏನಾದ್ರೂ ಸಹಾಯ ಮಾಡಿ. ಮತ್ತು ನಿಮ್ಮಿಬ್ರು ನೋವನ್ನ ನಾನು ಹೇಗ್ ತಗೊಳ್ಳಿ? ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಟ್ಬಿಡಿ. ಆ ಮಸಾಲೆ ದೋಸೆನ ನಾವು ತಿಂತಾ ತಿಂತಾ ನಮ್ ಮರ್ತು ಬಿಡ್ತೀವಿ. ಹೀಗ್ ಕೇಳೋ ಬದಲು ಡೈರೆಕ್ಟ್ ಆಗಿ ಜಾಜಿ ಅವರೇ ಮಸಾಲೆ ದೋಸೆ ತಿನ್ನಕ್ಕೆ ಅಂತ 200 ರೂಪಾಯಿ ಕೊಡಿ ಅಂತ ಕೇಳ್ಬೋದಾಗಿತ್ತಲ್ವಾ? ಡೈರೆಕ್ಟ್ ಆಗಿ ಕೇಳಿ ಕೇಳಿ ಬೇಜಾರಾಗಿತ್ತು. ಅದಕ್ಕೆ ಸ್ವಲ್ಪ ಎಮೋಷನ್ ನ ಮಿಕ್ಸ್ ಮಾಡಿದೀವಿ. ವೆರಿ ಗುಡ್ ಎಮೋಷನ್ಸ್. 200 ರೂಪಾಯಿ 400 ರೂಪಾಯಿ ಕೊಡ್ತೀನಿ, ತಗೊಳ್ಳಿ. ನೋಡಿ ಚಂಪಾ ಅವರೇ, ನೀವು ತುಂಬಾ ಒಳ್ಳೆ ಸಾಹಸ ಮಾಡಿದ್ರಾ. ಒಂದ್ ರೌಡಿಗೆ ಪಾಠ ಕಲ್ಸಿದೀರಾ. ನೀವು ನನ್ನ ತುಂಬಾ ಹೊಗಳ್ತಾ ಇದ್ದೀರಾ ಅನ್ಸುತ್ತೆ. ಇನ್ಫ್ಯಾಕ್ಟ್ ನಾನ್ ನಿಮ್ ಮನೆಗ್ ಫೋನ್ ಮಾಡಿದಾಗ ಜಾಜಿ ಅವರು ಚಂಪಾ ಅವ್ರ ಮನೇಲಿಲ್ಲ, ಇನ್ 6 ತಿಂಗಳಾದ್ರೂ ಮನೆಗೆ ಬರಲ್ಲ ಅಂದ್ರು. ಆಗ್ಲೇ ಗೊತ್ತಾಯ್ತು ನಿಮ್ ಬಗ್ಗೆ ಅವ್ರಿಗೆ ಎಷ್ಟೊಂದ್ ಜಲಸ್ ಇದೆ ಅಂತ. ಹಾಗೇನೂ ಇಲ್ಲ, ಜಾಜಿ ಅವರು ನನ್ಗೆ ಅಕ್ಕ ಆಗ್ಬೇಕು. ಅವ್ರು ಏನೇ ಹೇಳಿದ್ರು ನಾನು ಒಳ್ಳೇದಕ್ಕೆ ಹೇಳಿರ್ತಾರೆ. ಅಲ್ಲ, ಅವ್ರು ನಿಮ್ ಬಗ್ಗೆ ಇಷ್ಟೊಂದು ಹೊಟ್ಟೆ ಕಿಚ್ಚಿಟ್ಕೊಂಡಿದ್ದಾರೆ, ನೀವೇಗ ಅವ್ರ ಬಗ್ಗೆ ಒಳ್ಳೇದ್ ಮಾತಾಡ್ತೀರಾ? ನಾನು ಇರೋದೇ ಅವ್ರ ಮನೇಲಲ್ವಾ, ಅವ್ರು ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ನಿಜ ಹೇಳ್ಬೇಕು ಅಂದ್ರೆ ನನ್ನ ಈ ಸಾಹಸ ಕಾರ್ಯಕ್ಕೆ ಅವರೇ ನನಗ್ ಸ್ಫೂರ್ತಿ. ಏನ್ ಜಾಜಿ ಅವರೇ, ಮನೆ ಮುಂದಿನ ಬಂದು ಇಂಟರ್ವ್ಯೂ ಮಾಡ್ತಿದ್ದಾರೆ. ಅಲ್ಲ, ಈ ಟಿವಿ ಅವರಿಗೆ ಮನೆ ಮುಂದೆ ಬರ್ಬೇಡಿ ಅಂತಂದ್ರೆ ಬರ್ತಾರಲ್ಲ, ಇವತ್ತೇನು ಬುದ್ಧಿ ಇಲ್ವಾ ಅಂತ? ಈ ಇಂಟರ್ವ್ಯೂ ನಡಿಬಾರ್ದು, ಹೇಗಾದ್ರೂ ಮಾಡಿ ಡಿಸ್ಟರ್ಬ್ ಮಾಡಿ. ಆದ್ರೆ ಅವ್ರು ಒಪ್ಬೇಕಲ್ಲ. ಬಾರ, ನಾವು ಟಿವಿಲಿ ಬಂದಂಗಾಗುತ್ತೆ. ಸರ್, ಚಂಪಾ ಅವರು ಒಂದ್ ದೊಡ್ಡ ರೌಡಿನ ಏಕಾಂಗಿ ಅಟ್ಯಾಕ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ನೋಡಿ ಕಣ್ಣಲ್ಲಿ ನೀರು ಬಂದ್ಬಿಟ್ಟು. ಯಾಕೆ ಸಂತೋಷಕ್ಕ? ಅಲ್ಲ, ದುಃಖಕ್ಕೆ ಮೇಡಮ್. ಯಾಕೆ? ನಾನು ಒಂದ್ ಹೆಣ್ಣ ಗುಟ್ಲಿಲ್ವ, ನಾನು ದುಃಖಕ್ಕೆ. ಸರ್, ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ನನ್ಗೇನು ಅನಿಸ್ತಿಲ್ಲ. ನಿಮ್ಗೇನ್ ಅನ್ಸುತ್ತೆ? ಅವ್ನಿಗೆ ಏನು ಅನ್ನಿಸ್ತಿಲ್ಲ ಆದ್ಮೇಲೆ ನನಗೇನು ಅನ್ಸುತ್ತೆ? ನನಗೂ ಏನು ಅನ್ನಿಸ್ತಿಲ್ಲ. ನೋಡಿ ಚಂಪಾ ಅವ್ರೆ, ನೀವು ರೌಡಿನ ಹೇಗ್ ಅಟ್ಯಾಕ್ ಮಾಡಿದ್ರಿ ಅಂತ ನಂಗೆ ತೋರಿಸ್ತೀರಾ? ಅದು ನನ್ಗೆ ಯಾರಾದ್ರೂ ಸಹಕರಿಸಿದ್ರೆ ನನ್ನ ಕೈ ಹೇಗ್ ತಿರ್ಸ್ತೆ ಅನ್ನೋದನ್ನ ತೋರಿಸ್ತೀನಿ. ಅಷ್ಟೇ ತಾನೇ? ಇಬ್ರು ಹುಡುಗರು ಇದಾರಲ್ಲ, ಅವ್ರನ್ನೇ ಬಳಸ್ಕೊಳ್ಳಿ. ಸರ್, ನಿಮ್ ಹೆಸರೇನು? ಮೈಸಲ್ ಬಿಟ್ಟಲ್ ಮೂರ್ತಿ ಎಮ್ಮೆ ಎಮ್ಮೆ ಅಂದ್ರೇನು? ಮನೆ ಹೇಳಿ ಅಂತ. ನಿಮ್ ಹೆಸರು? ನನ್ನ ಹೆಸರು ಪದ್ಮನಾಭ ಅಂತ. ನನಗಿನ್ನು ಒಂದ್ಸಲನೂ ಮದುವೆ ಆಗಿಲ್ಲ. ಹಾಗಾದ್ರೆ ಇದು ಒಳ್ಳೆ ಅವಕಾಶ ರೀ. ನಿಮ್ ನಗ್ನಗ್ತಾ ಇರೋ ಮುಖನ ಕ್ಯಾಮ್ರಾ ಕಡೆ ತೋರಿಸಿ ಯಾವ್ದಾದ್ರು ಹುಡುಗಿ ಬಿದ್ರು ಬೀಳ್ಬೋದು. ಹಾಗೆ ಇವ್ರಿಗೂ ಸಹಕಾರ ಮಾಡಿ. ನೋಡಿ, ನಾನು ಮಾರ್ಕೆಟ್ ಇಂದ ಟೊಮೆಟೊ ತಗೊಂಡ್ ಬರ್ತಾ ಇದ್ದೆ. ಆಗ ಆ ರೌಡಿ ನನ್ ಹಿಂದೆನೆ ಬರ್ತಿದ್ದ. ನಾನು ಹೋಗು ಅಂತ 2 ಸತಿ ಅಂದೆ. ಆದ್ರೆ ಅವನು ಹೋಗಲ್ಲ ಅಂತ. ಅದಕ್ಕೆ ನಾನು ಟೊಮೆಟೊ ಇದ್ದಿದ್ ಬುಟ್ಟಿನ ಕೆಳಗಿಟ್ಟು ನಿಂಗೆ ಎಷ್ಟು ಟೊಮೆಟೊ ಬೇಕೋ ಅಷ್ಟು ತಗೊಂಡ್ ಹೋಗು ಅಂತೆ. ನೋಡಿ ಬಂದವ್ರೆ, ಈಗ ಕೆಳಗಡೆ ಬುಟ್ಟಿ ಇಲ್ಲ, ಕೆಳಗಡೆ ಬುಟ್ಟಿ ಇದೆ ಅಂತ ಅರ್ಜಿ ಮಾಡ್ಕೊಂಡು ಬುಟ್ಟಿ ಒಳಗೆ ಕೈ ಹಾಕಿ ಟೊಮೊಟೊ ಒಳಗೆ ಟ್ರೈ ಮಾಡಿ. ಹೀಗೆ ಸರ್, ಹಾಗೆಲ್ಲ
ಮಾತಾಡಬೇಡಿ, ಲೈವ್ ಟೆಲಿಕಾಸ್ಟ್ ಆಗ್ತಿದೆ. ಸರ್, ಇವಾಗ ನಿಮ್ಗೆ ಏನ್ ಅನ್ಸ್ತಿದೆ? ಪ್ರಾಣ ಹೋಗುತ್ತೆ ಅನಿಸ್ತಿದೆ. ಹುಡುಗಿನ ರೇಗಿಸ್ಬಾರ್ದು ಅಂತ ಅನ್ಸ್ತಿದ್ಯಾ? ರೇಗ್ಸೋದಿರ್ಲಿ, ಅವ್ರ ಸಾವಾಸನೆ ಮಾಡ್ಬಾರ್ದು ಅನಿಸ್ತಿದೆ. ಪ್ರಿಯ ವೀಕ್ಷಕ ಮಹಿಳೆಯರೇ, ರೌಡಿಗಳು ಅಟ್ಯಾಕ್ ಮಾಡಕ್ ಬಂದಾಗ ಚಂಪಾ ಅವ್ರು ಹೇಗ್ ಮಾಡಿದ್ರು ಹಾಗೆ ಮಾಡಿದ್ರೆ ರೌಡಿಗಳ ಕಾಟಿಂದ ತಪ್ಪಿಸ್ಕೋಬಹುದು. ಇನ್ನು ನಿಮ್ಗೆ ಕೈ ಕಿಚ್ಚೋದು ಹೇಗೆ ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಚಂಪಾ, ಪಾಂಡುರಂಗ ಗಂಡುಗಲ್ಲಿ ಮನೆ. ದಯವಿಟ್ಲ ನನಗೆ ಯಾರೋ ಹಲ್ಲುಜ್ಜೋದು, ನನಗೆ ಯಾರೋ ಸ್ನಾನ ಮಾಡಿಸೋದು. ಕಾಡಲ್ಲಿರೋ ಪ್ರಾಣಿಗಳು ಹಲ್ಲ ಉಡಿಸ್ತವೆ, ಸ್ನಾನ ಮಾಡ್ತವೆ. ಕಾಡಲ್ಲಿರೋ ಆನೆ ಅನ್ಕೊಂಡು ಹಾಗೆ ಇದ್ದು ಬಿಡು. ಅದು ಹಾಳಾಗಿ ಹೋಗ್ಲಿ ಬಿಡು, ನನಗೆ ಯಾರೋ ಊಟ ಮಾಡಿಸ್ತಾರೆ. ನಿನ್ನ ಆಪ್ತ ಮಿತ್ರ ಇನ್ನು ಬದುಕಿದ್ದೀನಿ ಕಣ. ನೀನೇನು ಯೋಚನೆ ಮಾಡ್ಬೇಡ ಕಣ. ನಿನ್ನ ಪಾಲಿನ ಅಷ್ಟು ಅನ್ನ ನಾನು ಉಪಯೋಗ ತಿಂತೀನಿ ಕಣ. ಆಪ್ತ ಮಿತ್ರ ಅಲ್ಲ, ಮತ್ತೆ ಆಪ್ತ ಭಕ್ಷಕ. ಬರ್ತಾ ಈ ಚಂಪ ತಲೆಹರಟೆ ಜಾಸ್ತಿ ಆಗ್ತಾ ಇದೆ. ಅವ್ಳು ಇಂಟರ್ವ್ಯೂ ಕೊಡ್ಬೇಕಾದ್ರೆ ಅವ್ನ ಮುಖ ನೋಡಿದ್ರೆ ಹೇಗಿತ್ತು ಅಂತ ಈಗ ತಾನೇ ವಾರ್ಗೆತ್ ಬಂದಂಗಿತ್ತು. ಒಂದೇ ಎಂಟಿಗೆ ಪೊತ್ತು ಕೈನ ತಿರ್ಚಿಬಿಡ್ಲು. ಪಾಪ ಇನ್ನು ಜೀವ ಉಳಿಸ್ಕೊಂಡಿದೆ, ಬಡ ಜೀವ. ಏನ್ ಮಾಡ್ತಾರ ಅವ್ನಿಗೆ ಗೊತ್ತಿಲ್ಲ. ಆ ಚಂಪಂಗೆ ಬುದ್ಧಿ ಕಲಿಸ್ಬೇಕು. ಒಂದ್ ಕೆಲ್ಸ ಮಾಡಿ, ಇವತ್ತು ರಾತ್ರಿ ಮನೇಲಿ ಎಲ್ರು ಮಲ್ಕೊಂಡ್ಮೇಲೆ ನೀವಿಬ್ರು ಅಡ್ಗೆ ಮನೆಗೆ ಹೋಗಿ ಹಾಗೇನಾದ್ರು ಮಾಡಿದ್ರೆ ಇಬ್ರು ಜೈಲ್ಗೆ ಹೋಗ್ತೀರಾ ಅಷ್ಟೇ. ಕಲ್ಲರ್ ವೇಷದಲ್ಲಿ ಹೋಗಿ ಅವ್ಳ ಕಣ್ಣ ತಿರ್ಚಿಬಿಡಿ. ನನ್ನ ಪರಿಸ್ಥಿತಿ ಗೊತ್ತಿತ್ತು ನನಗೆ ಈ ಕೆಲಸ ಹೇಳ್ತಿದ್ರಲ್ಲ. ಶೋಲೆ ಪಿಕ್ಚರ್ ಅಬ್ಜದ್ ಖಾನ್ ತರ ಇದ್ದ, ಈಗ ಸಂಜೀವ್ ಕುಮಾರ್ ಆಗ್ಬಿಟ್ಟಿದ್ದಾನೆ. ಅಮಿತಾಬ್ ಬಚ್ಚನ್ ಅವನ ಕೈ ತಿರ್ಚಿದ್ರೆ ಏನಕ್ಕೋ, ನಿನ್ ಕೈ ಚೆನ್ನಾಗಿ ಇದೆಯಲ್ಲ. ಹೌದಲ್ವಾ? ಪದ್ದು ಪರಿಸ್ಥಿತಿ ನೋಡಿ ನನಗೂ ಎರಡು ಕೈ ಹೋಗ್ಬಿಟ್ಟು ಅನ್ಕೊಂಡೆ. ಚೆನ್ನಾಗಿದೆ ಜಾಜತ್ಗೆ, ನೀವೇನು ಯೋಚನೆ ಮಾಡ್ಬೇಡಿ. ಇವತ್ತು ರಾತ್ರಿ ಆ ಚಂಪನ ಎರಡೂ ಕೈನ ನನ್ನ ಎಡಗೈಯಿಂದಾನೆ ತಿರುಚಿಬಿಡ್ತೀನಿ. ಯಾಕೋ ಇಲ್ಲಿ ನಿಂತ್ಬಿಟ್ಟೆ ನದಿ ಒಳಗೆ? ಪರವಾಗಿಲ್ವಾ? ನದಿಯ ಒಳಗೆ ಏನಾಗುತ್ತೆ? ಅಲ್ಲ, ನಾವು ಅಡುಗೆ ಮನೆಯೊಳಗೆ ಹೋಗೋದನ್ನ ನೋಡಿ ಯಾರು ತಪ್ಪು ತಿಳ್ಕೊಂಬಿಟ್ರೆ ಅದಕ್ಕೆ ತಾನೇ ಎಲ್ಲ ಮಲಗಿದ ಮೇಲೆ ನಾವು ಬರ್ತಾ ಇರೋದು. ಹೊರಗಡೆ ಹೋಗಿ ಚಂಪನ್ ಕೈನ ಸರಿಯಾಗಿ ತಿರ್ಚಿಬಿಡು. ನನ್ನ ಈ ಪರಿಸ್ಥಿತಿ ನೋಡಿ ನಿನಗೇನು ಕನ್ನಡ ಕೊಡ್ತಿಲ್ವನಾ? ಹಾಕಿ ತಗೊಳ್ಳಿ, ನಡೆಯೋ ಹೋಗೋಣ. ಹೊಡಿಬೇಡ. ಅಕ್ಕ ಬುಕ್ರ ನೀವೇನ್ರೋ ಇಷ್ಟೊತ್ತಿನಲ್ಲಿ ಇಲ್ಲಿ ಏನ್ರಪ್ಪ ಮಾಡ್ತಾ ಇದ್ದೀರಾ? ಚಂಪ ನಮ್ಗೆ ಈ ಗತಿ ತಂದೇಳಲ್ಲ, ನಾವು ಅವಳಿಗೆ ಅದೇ ಗತಿ ತರೋಣ ಅಂತ ಬಂದ್ವು. ಇಷ್ಟಾದ್ಮೇಲೂ ನಿಮ್ಮಿಬ್ರಿಗೂ ಇನ್ನೂ ಬುದ್ಧಿ ಬಂದಿಲ್ವಲ್ರ? ನೋಡ, ನಿಮ್ದೇನೋ ಒಂದ್ ಕೈ ಉಳ್ಕೊಂಡಿದೆ. ಇನ್ನೊಂದ್ಸಲ ಈ ತರದ ಕೆಲಸ ಏನಾದ್ರು ಮಾಡಿದ್ರಿ ಅಂದ್ರೆ ಆ ಕೈ ಜೊತೆ ನಿಮ್ ಕಾಲ್ಗಳನ್ನು ಹಂಗಂಗೆ ತಿರುಚಿಬಿಡ್ತೀನಿ. ನೀನು ಒಬ್ಬ ಗಂಡಸ, ಒಂದ್ ಹುಡುಗಿ ನಿನ್ ಕೈನ ಟ್ವಿಸ್ಟ್ ಮಾಡೋದು ಸುಮ್ಮನೆ ಇದೆಯಲ್ಲ, ನಿಂಗೆ ಶೇಮ್ ಆಗಲ್ಲ? ನಾನೇನು ಮಾಡ್ಲಿ? ಟೊಮೊಟೊ ಎತ್ಕೊಳಕ್ ಹೋದೆ, ಯಾವ ಮಾತಿ ಕೈ ತಿರ್ಸ್ಬಿಟ್ಟು. ನಿನ್ನಂತ ರೌಡಿ ಇರೋದ್ರಿಂದ ನಮ್ಮ ಏರಿಯಾಗೆ ಅವಮಾನ. ಒಂದ್ ಹುಡುಗಿ ಕೈ ಸೋತಿದ್ದೆಲ್ಲ, ನೀನ್ ಈ ಏರಿಯಾದಲ್ಲಿರಕ್ಕೆ ಲಾಯಕ್ಕಿಲ್ಲ. ಹೋಯ್ತಾರೆ ಕೈ ಏನೋ, ನಮ್ ಕೈನು ಟ್ವಿಸ್ಟ್ ಹಾಗೆ ಇದೆ. ಟ್ವಿಸ್ಟ್ ಮಾಡಿದ್ದೀರಲ್ಲ, ನೀವಿಬ್ರು ಲಾಯಕ್ಕಿಲ್ಲ. ಬನ್ನಿ ನನ್ನ ಜೊತೆ ಹೋಗೋಣ. ನಿಮ್ಗೆ ಎಷ್ಟು ಅವಮಾನ ಆಗಿದೆಯೋ ಅದ್ರ ಡಬ್ಬಲ್ ಅವಮಾನ ನಮ್ಗಾಗಿದೆ. ಹೇಗಾದ್ರೂ ಮಾಡಿ ಅವಳಿಗೆ ಬುದ್ಧಿ ಕಲಿಸ್ಲೇಬೇಕು. ಆಗ ಬನ್ನಿ ಡೀಲ್ಗೆ. ನನಗೂ ಅಷ್ಟೇ, ಅವಳನ್ನ ಕಂಡ್ರೆ 100 ಡಿಗ್ರಿ ಸೆಲ್ಸಿಯಸ್ನಲ್ಲಿ ರಕ್ತ ಕುದೀತಾ ಇರುತ್ತೆ. ನೀವೇನೇನು ಹೇಳ್ಬಿಟ್ಟು ಕೂಲ್ ಮಾಡ್ಬೇಡಿಪ್ಪ. ತಗೋ ಈ 2,000 ರೂಪಾಯಿ. ಏನ್ ಮಾಡ್ತೀವಿ ಬಿಡ್ತೀವಿ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅವಳು ಹೇಗೆ ನಿನ್ ಕೈನ ಟ್ವಿಸ್ಟ್ ಮಾಡಿದ್ಲು, ನೀನು ಅವಳ ಕೈನ ಟ್ವಿಸ್ಟ್ ಮಾಡ್ಬೇಕು. ಸರಿ, ನೋಡ್ತಾ ಇರಿ. ಈಗಲೇ ನಮ್ಮ ಹುಡುಗರು ಕರ್ಕೊಂಡೋಗಿ ಅವಳ ಕೈನ ಹೇಗೆ ಟ್ವಿಸ್ಟ್ ಮಾಡ್ತೀನಿ ಅಂತ. ಟೊಮೊಟೊ ಹಣ್ಣು ತೋರಿಸ್ಬಿಟ್ಟು ಸಿಟ್ಟು ಬಸ್ ಒಂದ್ ಕೈನ ತಿರ್ಗಿಸ್ತೀಯ. ಒಂದ್ ಕೈಗೆ 2 ಕೈ ಬಲಿ ಆಗ್ಲೇಬೇಕು. ಏನ್ರ ನೋಡ್ತೀರಾ? ತಿರ್ಗ್ಸ. ಬಿಡ್ರ ಬಿಡ್ರ ಅವಳ ಕೈ ಬಿಡ್ರ. ಯಾಕ್ರ ನೀವೆಲ್ಲ ಬಂದಿರೋದು? ಅವಳ ಕೈ ತಿರ್ಚಕ್ಕೆ. ಯಾರು ಹೇಳಿ ಕಳಿಸಿದ್ರಪ್ಪ? ಅವೆಲ್ಲ ನಿಂಗ್ಯಾಕೆ? ಈಗ ಹೇಳಿ ಗುರು. ನಿನ್ನ ಅದೃಷ್ಟ, ಆಯಮ್ಮ ನೋಡಿದ್ರೆ ಬರೀ 2,000 ಕೊಟ್ಲು, ಈ ಅಪ್ಪ ನೋಡಿದ್ರೆ 10,000 ಬಿಸಾಕ್ತಾನ. ಏಕಾಏಕಿ 10,000 ಬಿಸಾಕಿದಾನೆ ಅಂದ್ರೆ ಇವಳಿಗೂ ಅವನಿಗೂ ಏನೋ ಲಿಂಕ್ ಇರ್ಬೇಕು. ಅದೆಲ್ಲ ನಿಮಗೆ ಯಾಕ್ರ? ನಿಮ್ಮನ್ನ ಕಳಿಸಿದ್ದು ಯಾರು ಅಂತ ಹೇಳು. 2,000 ಕೊಟ್ಟು ಜಾಜಿಯವರು ಇವಳ ಕೈನ ತಿರ್ಚಕ್ ಹೇಳಿದ್ರು. ಈಗ ನಾನು ನಿಮಗೆ 10,000 ರೂಪಾಯಿಗಳನ್ನು ಕೊಟ್ಟಿದ್ದೀನಲ್ಲ, ಏನ್ ಮಾಡ್ತೀರಾ? ಜಾಜಿಯವ್ರ ಕೈನ ತಿರ್ಗಿಸ್ತೀವಿ.